ಹಲೋ ಎಲ್ಲರಿಗೂ ಹೇಗಿದ್ದೀರಾ? ನಾನು ಸೂಪರ್ ಇದ್ದೇನೆ. ನಾನಿವತ್ತು ಈ ವಿಡಿಯೋದಲ್ಲಿ ಹಂಚಿಕೊಳ್ತಿರೋದು ಒಂದು ಮಾಸ್ಟರ್ ಗ್ರೇವಿ ಮಸಾಲೆ. ವೆಜಿಟೇರಿಯನ್ ಆಗಿರಲಿ ನಾನ್ ವೆಜ್ ಆಗಿರಲಿ ಈ ಒಂದು ಮಸಾಲೆ ಇದ್ದರೆ ಎಲ್ಲ ರೀತಿಯ ಗ್ರೇವಿಗೆ ಪರ್ಫೆಕ್ಟ್ ಆಗಿರುತ್ತೆ. ಪನ್ನೀರ್ ಬಟರ್ ಮಸಾಲ, ಕುರ್ಮಾ, ಚಿಕನ್ ಕರಿ, ಮಟನ್ ಗ್ರೇವಿ, ಎಗ್ ಕರಿ ಎಲ್ಲದಕ್ಕೂ ಈ ಒಂದು ಮಸಾಲೆ ಬೇಸ್ ರೆಡಿ ಮಾಡಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ತಕ್ಷಣಕ್ಕೆ ಗ್ರೇವಿ ತಯಾರಿಸ್ಬೋದು. ನಮಗೆ ಬನ್ನಿ ಅದು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇಲ್ಲಿ 4 ಟೊಮೊಟೊ, 4 ಈರುಳ್ಳಿ ತಗೊಂಡಿದ್ದೇನೆ. ಇಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ಒಂದು 20-30 ಬ್ಯಾಡಗಿ ಮೆಣಸಿನಕಾಯಿ, ಪಲಾವ್ ಎಲೆ, ಗರಂ ಮಸಾಲೆ ಐಟಮ್ ಎಲ್ಲ ತಗೊಂಡಿದ್ದೇನೆ. ಏಲಕ್ಕಿ, ಚಕ್ಕೆ ಲವಂಗ, ಮರಾಠಿ ಮೊಗ್ಗು, ಕಸ್ತೂರಿ ಮೇಥಿ, ಜೀರಿಗೆ, ಅರಿಶಿಣ ಪುಡಿ, ಧನಿಯಾ ಪುಡಿ, ಕ್ಯಾಶು, ಶುಂಠಿ ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಇದಿಷ್ಟು ನಮಗೆ ಒಗ್ಗರಣೆಗೆ ಹಾಕಲಿಕ್ಕೆ ಬೇಕು. ಹಾಗೆ ಇಲ್ಲಿ 4 ಟೊಮೆಟೊ, 4 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಬನ್ನಿ ಈಗ ಒಗ್ಗರಣೆಗೆ ಏನೆಲ್ಲ ಹಾಕಬೇಕು ಅಂತ ಹೇಳ್ತೇನೆ. ಇಲ್ಲಿ ಬಾಣಲಿ ಇಟ್ಟಿದ್ದೇನೆ. ಎಣ್ಣೆ ಸ್ವಲ್ಪ ಕಾದ ಮೇಲೆ ಗರಂ ಮಸಾಲೆ ಐಟಮ್ ಎಲ್ಲ ಹಾಕ್ತೇನೆ ನಾನು. ಈರುಳ್ಳಿ ಹಾಕಿ ಬಾಡಿಸ್ತೀನಿ. ಕಸ್ತೂರಿ ಮೇಥಿ, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ, ಈಗ ಇದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೇನೆ. ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು. ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೇನೆ. ಹೋಟೆಲ್ಗಳಲ್ಲಿ ಚಿಕನ್ ಕಡಾಯಿ, ಮಶ್ರೂಮ್ ಕಡಾಯಿ, ಪನ್ನೀರ್ ಕಡಾಯಿ ಅಂತೆಲ್ಲ ನಾವು ಆರ್ಡ್ರ್ ಮಾಡಿ ತಿಂತೀವಲ್ಲ. ನಾವು ಆರ್ಡ್ರ್ ಮಾಡಿ 10 ನಿಮಿಷಕ್ಕೆಲ್ಲ ರೆಡಿ ಮಾಡಿ ತಗೊಬಂದು ಕೊಡ್ತಾರಲ್ಲ, ಅವರು ಹೀಗೇ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾರೆ. ಮಸಾಲೆ ರೆಡಿ ಮಾಡಿ ಇಟ್ಕೊಂಡು ನಾವು ಏನು ಆರ್ಡ್ರ್ ಮಾಡ್ತೀವಿ ಅದಕ್ಕೆ ಎಲ್ಲ ಐಟಮ್ಗೂ ಒಂದೇ ಮಸಾಲೆ ಹಾಕ್ತಾರೆ. ಹಾಕ್ಬಿಟ್ಟು ನಮಗೆ ಐಟಮ್ ರೆಡಿ ಮಾಡಿ ಕೊಡ್ತಾರೆ. ಹಾಗೆಯೇ ನಾವು ಮನೆಯಲ್ಲೇ ಮಾಡ್ಕೋಬಹುದು. ಇದು ನಾನು ಸ್ವಲ್ಪ ಮಾಡಿ ಇಟ್ಕೊಳ್ತೇನೆ. ನಾನು ಫ್ರೀ ಇರುವಾಗ ಮಾಡಿ ಇಟ್ಕೊಳ್ತೇನೆ. ನೋಡಿ, ಈರುಳ್ಳಿ ಈಗ ಇಷ್ಟ ಆಗಿದೆ, ಕಂದು ಬಣ್ಣ ಬಂದಿದೆ. ಈಗ ನಾನು ಇದಕ್ಕೆ ಟೊಮೆಟೊ ಸೇರಿಸ್ತಾ ಇದ್ದೀನಿ. ನಾವು ಫ್ರೀ ಇರುವಾಗ ಈ ಥರ ಮಸಾಲೆ ಮಾಡಿ ಇಟ್ಕೊಂಡ್ರೆ 10 ನಿಮಿಷದಲ್ಲಿ ವೆಜ್ ಆಗಲಿ ನಾನ್ ವೆಜ್ ಆಗಲಿ ಯಾವುದು ಬೇಕಾದರೂ ಮಾಡ್ಕೋಬಹುದು. ಈರುಳ್ಳಿನೂ ಚೆನ್ನಾಗಿ ಬಾಡಿಸ್ಕೋಬೇಕು. ಟೊಮೆಟೊನೂ ಚೆನ್ನಾಗಿ ಬಾಡಿಸ್ಕೋಬೇಕು. ತವರೂರ ಮನೆ ನೋಡ ಬಂದೆ, ತಾಯಿ ನೆನಪಾಗಿ ಕಣ್ಣೀರ ತಂದೆ. ನೋಡಿ, ಇಷ್ಟ ಆದರೆ ಸಾಕು ಇದು. ಈಗ ನಾನು ಇದಕ್ಕೆ ಕ್ಯಾಶ್ಯೂ ನಟ್ಟು, ಆಮೇಲೆ ಬ್ಯಾಡಗಿ ಮೆಣಸಿನಕಾಯಿ, ಅರಿಶಿಣ ಪುಡಿ, ಧನಿಯಾ ಪುಡಿ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತೀನಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು.
ಈಗ ಇದನ್ನೊಂದು 1-2 ನಿಮಿಷ ಮುಚ್ಚಿಡ್ತೀನಿ. ಹಾಗೆ ಫ್ಲೇಮ್ ಸಣ್ಣ ಉರಿಯಲ್ಲಿಟ್ಟು 1-2 ನಿಮಿಷ ಮುಚ್ಚಿಡ್ತೀನಿ. ನೋಡಿ ಆಗಿದೆ, ಇದು ಸಾಕು. ಈಗ ಇದು ತಣಿಯೋದಕ್ಕೆ ಬಿಟ್ಟುಬಿಡ್ತೀನಿ ಸ್ವಲ್ಪ ಹೊತ್ತು. ಇದು ಚೆನ್ನಾಗಿ ಬಿಸಿ ಎಲ್ಲ ತಣ್ಣಗಾಗಬೇಕಿದು. ಒಮ್ಮೆಗೆ ಮಿಕ್ಸ್ ಮಾಡಿ ಬಿಸಿ ತಣ್ಣಗಾದ ಮೇಲೆ ಇದು ಈಗ ತಣ್ಣಗಾಗಿದೆ. ಈಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಈ ರೀತಿ ಮಸಾಲೆ ರೆಡಿ ಮಾಡಿ ಇಟ್ಕೊಳ್ಳಿ. ಇದನ್ನ ಈಗ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ಬನ್ನಿ. ಇದೊಂದು ಮಾಸ್ಟರ್ ಗ್ರೇವಿ ಮಸಾಲೆ ಅಂತಲೇ ಹೇಳ್ಬೋದು. ಹೋಟೆಲ್ನವರು ಇದೇ ರೀತಿ ತಯಾರು ಮಾಡಿ ಇಟ್ಕೊಳ್ತಾರೆ. ನೋಡಿ ಯಾವ ರೀತಿ ಬಂದಿದೆ ಅಂತ. ಈ ಮಸಾಲೆನ ನೀವು ಸ್ಟಾಕ್ ಮಾಡಿ ಇಟ್ಕೋಬಹುದು. ನಾನು ಇದೇ ರೀತಿ ರೆಡಿ ಮಾಡಿ ಇಟ್ಕೊಳ್ತೀನಿ. ನನ್ನ ಮೊಸರದ್ದು 1 ಲೀಟ್ರದ್ದು ಡಬ್ಬ ಇದೆ, ಅದರಲ್ಲೇ ಹಾಕಿ ಮಸಾಲೆನ ರೆಡಿ ಮಾಡಿ ಇಟ್ಕೊಳ್ತೀನಿ. ನನಗೆ ಇದರಲ್ಲಿ ಬೇಕಾದಷ್ಟು ಮಸಾಲೆ ಮಾತ್ರ ತಗೊಂಡು ಆವಾಗವಾಗ ಮಾಡ್ತೀನಿ. ನಾನ್ ವೆಜ್ಜಿಗೆ ಸೂಪರ್ ಆಗುತ್ತೆ ಈ ಥರ ಮಸಾಲೆ ರೆಡಿ ಮಾಡಿ ಇಟ್ಕೊಂಡ್ರೆ. ಪಟ್ಟಂತ 10 ನಿಮಿಷದಲ್ಲಿ ನಮ್ಮ ಚಿಕನ್ ಕಡಾಯಿ ಆಗಲಿ ಮಶ್ರೂಮ್ ಕಡಾಯಿ ಯಾವುದಕ್ಕೂ ಬೇಕಾದರೂ ಒಳ್ಳೆ ಸೂಟ್ ಆಗುತ್ತೆ ಇದು. ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಒಂದು ಚಿಕ್ಕ ಕಮೆಂಟ್ ಹಾಕಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇದನ್ನು ಈಗ ನಾನು ಹೇಗಿದೆಯಲ್ಲ ಮಸಾಲೆ, ಇದನ್ನು ನಾನು ಮುಚ್ಚಳ ಹಾಕಿ ಫ್ರಿಜ್ಜಲ್ಲಿ ಇಟ್ಟುಬಿಡ್ತೀನಿ. ಬೇಕಾದಾಗ ಒಂದು 3-4 ಟೇಬಲ್ ಸ್ಪೂನಷ್ಟು ಹಾಕಿ ನಾನು ಯೂಸ್ ಮಾಡ್ತೀನಿ. ಆಲ್ ಇನ್ ಒನ್ ಮಸಾಲ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.